ಶಿಡ್ಲಘಟ್ಟದಲ್ಲಿ ಭಕ್ತಿ ಸಂಭ್ರಮದ ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ನಗರದಲ್ಲಿ ಸಂಭ್ರಮ ಸಡಗರದಿಂದ ಆಚರಣೆ ಜರುಗಿತು. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಶ್ರೀಕೃಷ್ಣ ದೇವಾಲಯಕ್ಕೆ ಬಂದು ಭಕ್ತಿಯಿಂದ ಶ್ರೀಕೃಷ್ಣನ ದರ್ಶನ ಪಡೆದು ಯಾದವ ಕುಲಬಾಂಧವರಿಂದ ಗೌರವಪೂರ್ವಕವಾಗಿ ಸನ್ಮಾನಿತರಾದರು. ಮಾಜಿ ಶಾಸಕ ವಿ ಮುನಿಯಪ್ಪ ಅವರ ಜೊತೆಗೂಡಿ ಯಾದವ ಕುಲಬಾಂಧವರೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ವೀರಗಾಸೆ, ಡೊಳ್ಳು ಕುಣಿತ, ಕಲಾತಂಡಗಳೊಂದಿಗೆ ಸಂಭ್ರಮಾಚರಣೆಯನ್ನು ಕಣ್ತುಂಬಿಕೊಂಡರು. ನಂತರ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಆಯೋಜಿಸಲಾದ ವಿಶೇಷ ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆಂಜನಪ್ಪನವರು ಆಶ್ರಮದ ಶಾಂತ ಆಧ್ಯಾತ್ಮಿಕ ವಾತಾವರಣವನ್ನು ಮೆಚ್ಚಿ ಮಾತನಾಡಿದರು. ಶ್ರೀಕೃಷ್ಣನ ಲೀಲೆಯ ಸಾರ್ಥಕತೆ ಎಂದರೆ ಪ್ರೀತಿ, ಶಾಂತಿ, ಧರ್ಮ. ಬ್ರಹ್ಮಕುಮಾರಿಗಳ ಆಶ್ರಮವು ಈ ಮೌಲ್ಯಗಳನ್ನು ಸಮಾಜದಲ್ಲಿ ಹಂಚುವ ಮಹತ್ವದ ಸೇವೆಯನ್ನು ಮಾಡುತ್ತಿದೆ ಎಂದು ಅವರು ಪ್ರಶಂಸಿಸಿದರು. ಅವರ ಮಾತುಗಳನ್ನು ಕೇಳಿದ ಭಕ್ತರು ಹಾಗೂ ಆಶ್ರಮದ ಸದಸ್ಯರು ಸಂತೋಷಗೊಂಡರು. ಪುಟ್ಟು ಆಂಜನಪ್ಪನವರಿಗೂ ಜನಮಾನದಲ್ಲಿ ಉತ್ತಮ ಹೆಸರು ಬರದಂತಾಯಿತು. ಈ ಸಂದರ್ಭದಲ್ಲಿ ಮಯೂರ ಸರ್ಕಲ್ ರಾಜ್ಕುಮಾರ್, ತುಮ್ನಳ್ಳಿ ವೆಂಕಟೇಶ್, ದೊಡ್ಡದಾಸರಳ್ಳಿ ದೇವರಾಜ್, ಬೂದಾಳು ವರದರಾಜ್, ಕಳ್ಳಿ ಸುರೇಶ್, ಕುರುಬರಪೇಟೆ ವೆಂಕಟೇಶ್, ಹಾನೂರು ಆನಂದ್, ಮಂಜುನಾಥ್, ಕಲಾವಿದ CN ಮುನಿರಾಜ್, ಮೂರ್ತಿ, ಅಫ್ಸರ್ ಪಾಷಾ ಹಾಗೂ ಕಾಂಗ್ರೆಸ್ ಮುಖಂಡರು, ಅಭಿಮಾನ ಬಳಗದವರು ಹಾಗೂ ಅನೇಕ ಭಕ್ತರು ಭಾಗವಹಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮವನ್ನು ಹಂಚಿಕೊಂಡರು. ವರದಿ ಗುರುಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಇಡೀ ಜಗತ್ತಿಗೆ ಸಾರಿ ಎಲ್ಲರೂ ಸಹ ಸತ್ಯದ ದಾರಿಯಲ್ಲಿ ನಡೀಬೇಕು. ನಿಮ್ಮ ಕೆಲಸನ ನೀವು ಮಾಡಿ ಫಲಾಫಲಗಳ ಒಂದು ಅಪೇಕ್ಷೆ ನೀವು ಪಡೆದೇ ನೀವು ಕೆಲಸ ಮಾಡಿದ್ದೆ ಆದರೆ ಪ್ರತಿಫಲ ನಿಮಗೆ ಇದ್ದೇ ಇರುತ್ತದೆ. ಅದು ದೇವರ ರೂಪದಲ್ಲಿ, ಗುರುವಿನ ಆಶೀರ್ವಾದ ರೂಪದಲ್ಲಿ ಅಂತೇಳಿ ನಮಗೆ ಗೀತೆಯ ಮೂಲಕ ಸಾರಿದಂಥದ್ದನ್ನು ಸ್ಮರಿಸ್ತಾ ಶ್ರೀಕೃಷ್ಣ ಭಗವಂತನ ಒಂದು ಆರಾಧನೆ ಮಾಡ್ತಾ ಇರೋಂಥದ್ದು ಶಿಡ್ಲಘಟ್ಟದಲ್ಲಿ ಬಹಳ ವಿಶೇಷವಾಗಿ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಯಾದವ್ ಸಮುದಾಯದ ಎಲ್ಲ ಗ್ರಾಮಗಳು ಸುಮಾರು 65ಕ್ಕೂ ಹೆಚ್ಚು ಹಳ್ಳಿಗಳಿಂದ ವಿಶೇಷ ಅಲಂಕಾರ ಮಾಡಿಕೊಂಡು ಸ್ವಾಮಿಯ ಪೂಜೆ ಮಾಡೋಂಥದ್ದು, ಬೆಳ್ಳಿ ರಥೋತ್ಸವನ ಮಾಡಿರೋಂಥದ್ದು, ಮತ್ತು ಎಲ್ಲ ಆ ಜನಾಂಗ ಮತ್ತು ಇತರೆ ಗ್ರಾಮದ ಪ್ರತಿಯೊಬ್ಬರನ್ನು ಸಹ ಜೊತೆಗೂಡಿಸ್ಕೊಂಡು ಇವತ್ತು ಶಿಡ್ಲಘಟ್ಟ ನಗರಕ್ಕೆ ಆಗಮಿಸಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇರೋಂಥದ್ದು. ಅದರ ಜೊತೆಗೆ ಬಹಳ ವಿಶೇಷವಾಗಿ ವಿಶಿಷ್ಟವಾಗಿ ಇಲ್ಲಿ ನಮ್ಮ ಬ್ರಹ್ಮಕುಮಾರಿ ಸಮಾಜ ಶಾಖೆ ಮತ್ತು ಶಿಡ್ಲಘಟ್ಟದಲ್ಲೂ ಸಹ ನನ್ನ ಸಹೋದರಿಯರು ಬಹಳಷ್ಟು ಶ್ರಮ ವಹಿಸಿ ಸಮಯ ಕೊಟ್ಟು ದೇವರಿಗೆ ಅಲಂಕಾರ ಮಾಡಿ ಇಷ್ಟೊಂದು ನಮಗೆ ವರ್ಣರಂಜಿತವಾಗಿ ಆ ದೇವರ ಒಂದು ಪ್ರತಿ ಬಾಲ್ಯಾವಸ್ಥೆ ಮತ್ತು ಎಲ್ಲ ಅವರ ಒಂದು ಅವತಾರಗಳನ್ನು ಸಹ ನಮಗೆ ಇಲ್ಲಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿರೋಂಥದ್ದು ಮತ್ತು ಪ್ರದರ್ಶನಕ್ಕೆ ಅವಕಾಶ ಮಾಡಿರೋಂಥದ್ದು ಮತ್ತು ದೇವರ ಕೃಪೆ ಎಲ್ರಿಗೂ ಆಗಲಿ ಅಂಥೇಳಿ ಒಂದು ಒಳ್ಳೆ ಯೋಚನೆ ಇಟ್ಕೊಂಡು ಮಾಡಿರೋಂಥದ್ದು ಭಾಳ ವಿಶೇಷ. ನಿಟ್ಟಿನಲ್ಲಿ ಶ್ರೀಕೃಷ್ಣನ ಸ್ಮರಣೆ ಭಾಳಷ್ಟು ಮುಖ್ಯ. ಶ್ರೀಕೃಷ್ಣನ ಬೇಡಬೇಕಂದ್ರೆ ನಾವೇನು ಹೆಚ್ಚು ಅಲಂಕಾರ ಮಾಡೋಂಥದ್ದು ಇಲ್ಲ, ಪೂಜೆಗಳು ಮಾಡೋಂಥದ್ದು, ಹೋಮ ಹವನಗಳು ಮಾಡೋಂಥದ್ದು ಏನೂ ಇಲ್ಲ. ಒಂದಿಡೀ ಅವಲಕ್ಕಿ ಕೊಟ್ಟು ಪ್ರಸಾದವಾಗಿ ದೇವರನ್ನ ಒಂದು ಕ್ಷಣ ನಮ್ಮನ್ನು ಕಾಪಾಡು ಭಗವಂತ ಅಂತೇಳಿ ಅವನ್ನ ಬೇಡದ್ರಾಯಿತು. ಆತ ಸಂತೃಪ್ತಿಯಿಂದ ನಮಗೆಲ್ಲನೂ ಸಹ ನಮ್ಮ ಕಷ್ಟಗಳನ್ನ ದೂರ ಮಾಡೋಂಥದ್ದು ಮತ್ತು ನಮ್ಮ ಬೆನ್ನಿಗೆ ಸದಾ ಶ್ರೀಕೃಷ್ಣ ಗುರುವಾಗಿದ್ದೇ ಇರ್ತಾನೆ. ಆ ಥರದ ಭೂಮಿಲಿ ನಾವು ಸನಾತನ ಧರ್ಮದ ಭೂಮಿಲಿ ಈ ದೇಶದಲ್ಲಿ ನಾವು ಹುಟ್ಟಿರೋಂಥದ್ದು. ಸದಾ ನಮ್ಮ ಹಿಂದೆ ನಮಗೆ ಒಂದು ಕಾಣದ ಶಕ್ತಿ ದೇವ್ರ ರೂಪದಲ್ಲಿ ನಮ್ಮ ಹಿಂದೆ ಇದ್ದೇ ಇರ್ತಾನೆ. ಅದು ಶ್ರೀಕೃಷ್ಣ ಇರ್ಬೋದು, ಶಿವ ಇರ್ಬೋದು, ಎಲ್ಲ ದೇವರುಗಳ ಅವತಾರ ಅಂತ ನಾವು ತಿಳ್ಕೊಳ್ಬೋದು. ಅದರಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಗುರುವಾಗಿ ನಮಗೆ ಹೊರಹೊಮ್ತಾರೆ. ಮಹಾಭಾರತ ಪಾಂಡವರನ್ನ ಮುನ್ನಡೆಸೋಂಥದ್ದು, ಕೌರವರನ್ನ ದಮನ ಮಾಡೋಂಥದ್ದು, ದುಷ್ಟ ಶಕ್ತಿಗಳನ್ನ ದಮನ ಮಾಡೋಂಥದ್ದು, ವಿಶೇಷವಾಗಿ ದ್ರೌಪದಿಯ ಒಂದು ವಸ್ತ್ರಾಭರಣದ ಕಥೆಯನ್ನು ಸಹ ನಾವು ಕೇಳಿರ್ತೀವಿ. ಮತ್ತು ನಮ್ಮ ಸಹೋದರಿಯರು ಇವತ್ತು ಇಷ್ಟೊಂದು ಮಾಡೋಂಥದ್ದು ಸಂದರ್ಭದಲ್ಲಿ ನಾನು ನೆನಪಾಗ್ತಾ ಇದೆ. ಆ ಶ್ರೀಕೃಷ್ಣನಿಗೆ ಒಂದು ಸಂದರ್ಭದಲ್ಲಿ ಏನೋ ಒಂದಷ್ಟು ಕೈಗೆ ಗಾಯ ಆಗಿ ರಕ್ತ ಬರೋಂಥ ವಾತಾವರಣ ಸೃಷ್ಟಿಯಾಗ್ತದೆ. ಆ ಕ್ಷಣದಲ್ಲಿ ದ್ರೌಪದಿಯವರು ಮತ್ತು ಸುಭದ್ರ ತಾಯಿಯಂದ್ರು ಇರ್ತಾರೆ. ಸುಭದ್ರೆಯವರು ಅವ್ರಿಗೆ ಏನಾದರೂ ರಕ್ತ ನಿಲ್ಲಿಸೋದಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಬಟ್ಟೆನ ತರೋದಕ್ಕೂ ಇಲ್ಲ ಒಂದು ಆವತ್ತಿನ ಬ್ಯಾಂಡೇಜ್ ಅಂತ ಏನಂತ ಅದನ್ನು ತರೋದಕ್ಕೆ ಅವ್ರು ಹೋಗ್ತಾರೆ. ಆದರೆ ದ್ರೌಪದಿ ಅವ್ರು ಏನು ಮಾಡ್ತಾರೆ ಅಂದರೆ ತಾನು ತೊಟ್ಟಂಥ ವಸ್ತ್ರನ ಸ್ವಲ್ಪ ಭಾಗನ ಹರಿದು ಅದನ್ನು ಅವರಿಗೆ ರಕ್ತ ಬರುವಂಥದ್ದನ್ನು ನಿಲ್ಲಿಸಿ ಅವನ ಒಂದು ಪ್ರೀತಿಗೆ, ಅವನ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಆ ಕ್ಷಣದಲ್ಲಿ ಶ್ರೀಕೃಷ್ಣ ಆಕೆಗೆ ನಿನ್ನೆಲ್ಲ ಕಷ್ಟಗಳಲ್ಲೂ ನಾನು ಇರ್ತೀನಿ ಅಂತೇಳಿ ನಮಗೆ ಮಹಾಭಾರತದಲ್ಲಿ ಬರೋಂಥ ಒಂದು ಸನ್ನಿವೇಶ ಏನೋ ದುರ್ಯೋಧನ ಒಂದು ಸಭಾ ಮಂಟಪದಲ್ಲಿ ದ್ರೌಪದಿಯ ಒಂದು ವಸ್ತ್ರಾಭರಣ
ಏನು ಸೀರೆಯನ್ನು ಸೆಳೆಯುವಂಥ ಸಂದರ್ಭದಲ್ಲಿ ದುಶ್ವಾಸನ ಸಾಹಸ ಮಾಡ್ತಾ ಇರ್ತಾರೆ. ಆಗ ಅವರು ಒಂದು ಒದಿಕೆಯನ್ನು ಶ್ರೀಕೃಷ್ಣನಿಗೆ ಯಾವ ರೀತಿ ಸಹಾಯ ಮಾಡಿದರು, ಅದೇ ಸಂದರ್ಭದ ನೆನಪಿನಲ್ಲಿ ಅದರ ಭಾಗವಾಗಿ ಶ್ರೀಕೃಷ್ಣ ಪರಮಾತ್ಮ ಅವರು ಎಷ್ಟು ಸೀರೆನ ಎಳೆದ್ರೂ ಸಹ ಸಂಪೂರ್ಣವಾಗಿ ಆಕೆಗೆ ವಸ್ತ್ರನ ಒಂದು ಆಶೀರ್ವದಿಸಿ ಸಂಪೂರ್ಣವಾಗಿ ಆಕೆಯನ್ನು ರಕ್ಷಣೆ ಮಾಡೋಂಥ ಕೆಲಸ ಶ್ರೀಕೃಷ್ಣ ಪರಮಾತ್ಮ ಮಾಡಿದ್ದಾರೆ ಅಂತೇಳಿ ನಮಗೆ ಪುರಾಣಗಳಲ್ಲಿ ನಾವು ಓದಿರೋಂಥದ್ದು. ಇಷ್ಟೊಂದು ಮಹತ್ವ ಇರೋಂಥ ಒಂದು ಭೂಮಿ ನಮ್ಮದು. ಹಾಗಾಗಿ ಪ್ರತಿ ಸ್ತ್ರೀಯರನ್ನ ಗೌರವಿಸುವಂಥದ್ದು ಮತ್ತು ಕಷ್ಟದಲ್ಲಿ ಆಗಂಥದ್ದು, ಸಮಸ್ಯೆಗಳಿಗೆ ಸ್ಪಂದಿಸೋಂಥದ್ದು ಇವೆಲ್ಲನೂ ಸಹ ನಮ್ಮ ಧರ್ಮದಲ್ಲಿ ಒಂದು ಭಾಗ, ನಮ್ಮ ರಕ್ತದಲ್ಲೇ ಬಂದಿರೋಂಥದ್ದು. ಹಾಗಾಗಿ ಸತ್ಯದ ದಾರಿಯಲ್ಲಿ ಹೋಗುವಂಥ ಪ್ರತಿಯೊಬ್ಬರಿಗೂ ಸಹ ಜಯ ಆಗ್ತದೆ, ಗೌರವ ಸಿಗ್ತದೆ, ಸನ್ಮಾನಗಳು ಸಿಗ್ತದೆ, ಎಲ್ಲನೂ ಸಹ ಅನುಕೂಲ ಆಗ್ತದೆ ಅನ್ನೋಂಥದ್ದು ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಎಲ್ಲನೂ ಸಾಧ್ಯ ಅಂತೇಳಿ ತಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸಲ್ಲಿಸಿ ಎಲ್ಲರಿಗೂ ಶುಭವಾಗಬೇಕಂತೇಳಿ ಶುಭಾಶಯ. ಸುಂದರ ಅಂತಂದ್ರೆ ಕೃಷ್ಣ ಏನೋ ಕಪ್ಪುಗಿರೋದಿಲ್ಲ. ಶ್ಯಾಮ ಅಂತಂದ್ರೆ ಅಜ್ಞಾನ ಅಂಧಕಾರಕ್ಕೆ ವಶ ಆಗೋದು ಮತ್ತೆ ವಿಷಯ ವಿಕಾರಗಳಿಗೆ ವಶೀಭೂತರಾಗೋದು. ವಿಷಯ ವಿಕಾರಗಳು ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷೆ, ದ್ವೇಷ, ಅಸೂಯೆ ಇವೆಲ್ಲವುಗಳನ್ನು ಈ ಗೀತ ಜ್ಞಾನದಿಂದ ದೂರ ಮಾಡಿಕೊಂಡು ಸತ್ಯವಾದ ಪವಿತ್ರತೆಯನ್ನ ಯಾರು ಧಾರಣೆ ಮಾಡ್ಕೊಳ್ತಾರೋ ಅವರೇ ಮುಂದೆ ಬರ್ತಕ್ಕಂಥ ಪ್ರಪಂಚಕ್ಕೆ ಸತ್ಯುಗದಲ್ಲಿ ಅಂದ್ರೆ ಸ್ವರ್ಗದಲ್ಲಿ ಜನ್ಮವನ್ನ ತಗೊಳ್ತಾರೆ ದೇವಿ ದೇವತೆಗಳಾಗಿ. ಯಾರೆಲ್ಲ ಈ ದಾನ ಪಡ್ಕೊಳ್ತಾರೋ ಅವರು ವಿಶ್ವ ರಾಜ್ಯ ಭಾಗ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ. ಅಂದ್ರೆ ಭಗವಂತ ಪ್ರತಿಯೊಂದು ಅಷ್ಟೇ ಎಲ್ಲ ನಿಮ್ಮ ಮನೋಕಾಮನೆಗಳನ್ನ ಸಿದ್ಧಿ ಮಾಡೋದಕ್ಕೋಸ್ಕರ ಸ್ವಯಂ ಈಶ್ವರ ಈ ಭೂಮಿ ಮೇಲೆ ಅಂದ್ರೆ ಅವತರಣೆ ಆಗಿದ್ದಾರೆ. ಇವನ ಕಾಂತಾರ. ಈ ಶ್ರೀಕೃಷ್ಣನ ಆತ್ಮ ಯಾರಪ್ಪ ಅಂದ್ರೂ ಇವರೇ, ದಾದಾ ಲೇಖರಾಜ್ ಅಂದ್ರೆ ಬ್ರಹ್ಮ ಬಾಬಾ ಅಂತ ನಾವು ಕರಿತೀವಿ. ಇವರಲ್ಲಿ ಶಿವ ಪರಮಾತ್ಮನ ಅವತರಣೆಯಾಗಿ ಇವ್ರ ಮುಖಾಂತರ ನಮ್ಗೆ ಗೀತಾ ಜ್ಞಾನ ಕೊಡ್ತಾ ಇದ್ದಾರೆ. ಇದರಿಂದ ಇದು 7 ದಿನಗಳ ಕೋರ್ಸ್ ಅನ್ನ ನಾವಿಲ್ಲಿ ಕೊಡ್ತೀವಿ. ಯಾರು ಈ 7 ದಿನಗಳ ಕೋರ್ಸ್ ಅನ್ನ ತಗೊಂಡು ಪ್ರತಿನಿತ್ಯ 4 ಪೇಜ್ ಮುರಳಿ ಅಂತ ಬರುತ್ತೆ ಇಲ್ಲಿ. ಅಂದ್ರೆ ಆ ಮುರಳಿಯನ್ನ ಯಾರು ಕೇಳ್ತಾರೋ ಇಲ್ಲಿ 1 ಕೋಟಿ ಜನ ಕುತ್ಕೊಂಡಿರ್ಲಿ, ಯಾರೇ ಮನಸ್ಸಲ್ಲಿ ಏನೇ ಇಟ್ಕೊಂಡಿದ್ರು ಕೂಡ ಅದಕ್ಕೆ ಆನ್ಸರ್ಸ್ ಇದೆ ಪ್ರತಿಯೊಬ್ಬರಿಗೂ. ಯಾರಿಗೆ ಇಂಥವ್ರಿಗೆ ಸಿಕ್ಕಲ್ಲ ಅಂತಿಲ್ಲ. ಆ 4 ಪೇಜ್ ವಾಣಿ ಯಾರು ಕೇಳ್ತಾರೋ ಅವ್ರಿಗೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಇದು ಸತ್ಯ. ಅಂದ್ರೆ ಅದಕ್ಕೆ ಭಗವಂತನಿಗೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತೀವಿ. ಸತ್ಯವನ್ನೇ ಹೇಳ್ತಾರೆ. ಸದಾಶಿವ ಅವರು. ಸದಾಶಿವ ಅಂದ್ರೆ ಶುಭಕಾರಿ, ಕಲ್ಯಾಣಕಾರಿ, ಮಂಗಳಕಾರಿ ಆಗಿದ್ದಾರೆ ಪರಮಾತ್ಮ. ಅಂದ್ರೆ ಅವರು ಸದಾ ಸುಂದರವಾಗೇ ಇರ್ತಾರೆ. ಅವರೆಂದೂ ಯಾವ್ದ್ರಲ್ಲೂ ತಪ್ಪು ಮಾಡೋದಾಗ್ಲಿ, ಕೆಟ್ಟದ್ ಮಾಡೋದಾಗ್ಲಿ ಈ ತರ ಎಲ್ಲ ಏನಿಲ್ಲ. ಅದಕ್ಕೆ ಪರಮಾತ್ಮ ನಿರಂತರ ಸತ್ಯವಾಗಿರ್ತಾರೆ. ಅವ್ರೊಬ್ಬರು ಬಿಟ್ರೆ ಸತ್ಯ ಈ ಜಗತ್ತಲ್ಲಿ ಯಾರು ಇಲ್ಲ. ಅದಕ್ಕೆ ಅವರನ್ನ ಸದಾ ಸುಂದರವಾಗಿ ಇರ್ತಾರೆ. ಅದಕ್ಕೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ಬಿಟ್ಟು ಕರಿತೀವಿ.